ಕಂಡ ಕಂಡವರ ಕಾಲು ಹಿಡಿದು ಓಟು ಪಡೆದು ಕೋಟಿ ಕೋಟಿ ಲೂಟಿ ಮಾಡಿ ವಿಧಾನಸೌಧದಲ್ಲಿ ನಿಂತು ಮಾಡಿ ನ್ಯಾಯಕ್ಕಾಗಿ ನಾವು ಎಂದು ಹೊಗಳುವ ನಿಮ್ಮ ಪ್ರಜಾಪ್ರತಿನಿಧಿಗಳ ಗಂಡನೆದರು ಗರತಿಯ ಸೋಗು ಹಾಕಿ ಗಂಡನಿಲ್ಲದಾಗ ಮಿಂಡನ ತೋಟಕೆಯಲ್ಲಿ ಕಾಮದೃಷಿಯನ್ನು ತೀರಿಸಿಕೊಳ್ಳುವ ಆ ನಿಮ್ಮ ಸ್ತ್ರೀಯರಲ್ಲಿದೆಯೇ ನ್ಯಾಯ? ಅಷ್ಟ ಯಾಕೆ ಅಣ್ಣನ ಹೆಂಡತಿಯನ್ನು ಮೋಹಿಸುವ ನಿನ್ನ ತಮ್ಮನಿಯೋ ಇಲ್ಲ ತಮ್ಮನ ಹೆಂಡತಿಯನ್ನು ಆಸೆ ಪಡುವ ಆ ನಿನ್ನ ಅಣ್ಣನಲ್ಲಿದೆಯೋ ನ್ಯಾಯ? ಅಖಂಡ ಭಾರತದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿ ನಿಂತರೂ ಈ ಅನ್ಯಾಯದ ಆಗರದೊಳಗ ಸಿಗುವುದಿಲ್ಲ ನಿಮಗೆ ನ್ಯಾಯ. ಪಂಪಾಪತಿ ಲೇ ಪಂಪಾಪತಿ, ಒದ್ರಿದ್ರೇನ್ರಿ ಧನ್ಯರ? ಪಂಪಾಪತಿ ಓದಿರಾಕೇನು ನನ್ನ ನಾಯಿ ಅಂತ ತಿಳ್ಕೊಂಡೇನೆ ಪಂಪ. ನಮ್ಮ ಫ್ಯಾಕ್ಟರಿಗೆ ಹೊಸ ಮಷೀನಿಗೆ ಒಂದು ತಪ್ಪಾದ ವರದಿಯನ್ನ ತ್ಯಾಗರಾಜ ತಂಡ ಒಪ್ಪಿಸಿದ್ದೇನೆ. ಇಲ್ಲೇ ಬರಕತ್ತ ಮಾಡ್ರಿಲ್ಲ. ನಮಸ್ಕಾರ ಧನಿಗಳಿಗೆ. ಹಾಕೋಲೆ ನಿನ್ನ ನಮಸ್ಕಾರಕ್ಕೆ. 3 ದಿನಗಳಿಂದ ನೀನು ಇಲ್ಲ, ಫ್ಯಾಕ್ಟರಿ ಒಂದು ಇಲ್ಲ, ಎಲ್ಲಿ ಹಾಳಾಗಿ ಹೋಗಿದ್ದೆ? ಒಂದು ಇಂಪಾರ್ಟೆಂಟ್ ಮಷೀನ್ಗೋಸ್ಕರ ಮುಂಬೈಗೆ ಅರ್ಜೆಂಟ್ ಬಾ ಅಂತ ಫೋನ್ ಬಂತು, ಅದಕ್ಕಾಗಿ ಹೋಗಿದ್ದೆ. ಏಕೆ ನಾನಿಲ್ಲದ ಸಮಯದಲ್ಲಿ ಯಾವನಾದ್ರೂ ನಿಮ್ಮ ಮೇಲೆ ಹಲ್ಲೆ ಮಾಡಿದ್ದ ಹಾಗಿದ್ರೆ ಹೇಳಿ, ಹಿಂದೆ ಅವನ ರುಂಡ ಚೆಂಡಾಗಿ ಬಿಡ್ತಾನ. ಈ ಚಕ್ರವರ್ತಿ ಎಂದರೇನು? ಈ ಚಕ್ರವರ್ತಿ ವರ್ಚಸ್ ಅಂದ್ರೇನು? ಯಾವನಲ್ಲಿ ಅವ ಈ ಸುತ್ತು 10 ಹಳ್ಳಿಗಳಲ್ಲಿ ನಮ್ಮ ಕಾಲ ಹಲ್ಲೆ ಮಾಡವ? ಅವು ಯಾವಾರು ಇದ್ರೆ ಹೇಳು, ಅವನದ ಮರಣದ ಮುಹೂರ್ತ ಮೊದಲ ಬರೆದಿಟ್ಟಿರ್ತಾನ ಈ ಚಕ್ರವರ್ತಿ. ಇರ್ಲಿ, ನೀ ಹೋದ ಕೆಲಸ ಏನಾಯ್ತು? ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಮ್ಮ ಎದುರಾದ ಕೊನೆ ಯಾವುದೈತಿ ಬಿಸ್ನೆಸ್ ನಲ್ಲಿ? ಮೊದಲು ಕೊಡಕ್ಕೆ ಒಪ್ಪಲಿಲ್ಲ, ಹಣದಾಸೆಗೂ ಮೆಚ್ಚಲೇ ಇಲ್ಲ. ಅದಕ್ಕೆ ಮಾಡಬೇಕಾದ ಕೆಲಸನ ಪೂರ್ಣ ಮಾಡಿದೆ. ಬಂಟನೆಂದ್ರೆ ನಿನ್ನ ಸೌಂಡಿರ್ಬೇಕು. ಇರ್ಲಿ, ನೀ ಹೋದ ಕೆಲಸದಾಗ ಲಾಭ ಎಷ್ಟು ಬಂತು? 50 ಲಕ್ಷ ಬಂದಿದೆ. ಆದ್ರೆ ಇನ್ನೊಂದು ಸಮಸ್ಯೆ ಎದುರಾಗಿ ನಿಂತಿದೆ. ತ್ಯಾಗರಾಜ, ಸಮಸ್ಯೆ ಎಂಬ ಸರಪಳಿ ಈ ಚಕ್ರವರ್ತಿ ಕಣ್ ಮುಂದೆ ಸುಳಿಬಾರ್ದು. ಬಿಸ್ನೆಸ್ ನಲ್ಲಿ ಯಾವುದೇ ಆಗಿರ್ಲಿ, ಅವನನ್ನ ಮುಗಿಸಿ ಮೇಂಟೈನ್ ಮಾಡಿಕೊಂಡು ಬಿಸ್ನೆಸ್ ನಲ್ಲಿ ಟಾಪ್ ಒನ್ ನಾವಾಗಿರ್ಬೇಕು ಅಷ್ಟೇ. ಬೇರೆ ಯಾವ್ದಾದ್ರು ಮುಗಿಸಬಹುದಿತ್ತು, ಆದ್ರೆ ಕಾರ್ಮಿಕರ ವಂಚಿಕೆ ಹತ್ರ ನಮ್ಗ ಅದಕ್ಕೆ ಇಲ್ಲ. ಅರ್ಥವಾಗ್ಲಿಲ್ಲ ತ್ಯಾಗರಾಜ. ಕಾರ್ಮಿಕರು ಬೋನಸ್ ಕೇಳ್ತಾ ಇದ್ದಾರೆ. ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ಹೆಂಗೋ? ಇನ್ನು 3 ತಿಂಗಳು ಬಿಟ್ಟು ಕೊಡ್ತೀನಂತ ಮುಂದೆ ಹಾಕಿ ಬಿಡೋದಲ್ವಾ? ಹೀಗೆ ಮುಂದೆ ಹಾಕಿ 2 ವರ್ಷ ಆಯ್ತು. ನ್ಯಾಯವಾಗಿ ಸೇರಬೇಕಾದ ಬೋನಸ್ ಸೋಮವಾರದೊಳಗ ಕೊಡ್ಲಿಲ್ಲ ಅಂದ್ರ ಸ್ಟ್ರೈಕ್ ಮಾಡ್ತೀನಂತ ಬೆದರಿಕೆ ಹಾಕಾಕತ್ತಾರ. ಬೆದರಿಕೆ? ತ್ಯಾಗರಾಜ, ವಿಷಯ ಇಲ್ಲಿವರೆಗೂ ಬರ್ತೇನೆ. ತ್ಯಾಗರಾಜ್, ನೀವೊಂದು ಕೆಲಸ ಮಾಡು, ನಾನು ತೋಟದ ಮನೆಯಲ್ಲಿ ಇರ್ತೀನಿ. ಆ ಕಾರ್ಮಿಕ ಮುಖಂಡನನ್ನಾಗ ಭೇಟಿ ಮಾಡಕ್ ಹೇಳು. ಮಿಕ್ಕಿದ ಕೆಲಸ ಎಲ್ಲ ನಾನು ಹೋಗ್ತೀನಿ. ಆಯ್ತು ದನಿ.
ಬರಿಗಾಲ ಅನ್ನೋದು ಬಾಳ ಅಂದ್ರ ಬಾಳ ಕೆಟ್ಟ ಹೋತ್ ನೋಡ್ರಿ. ಯಾರಿಗೆ ಏನ್ ಹೇಳ್ಬೇಕು ಅನ್ನೋದು ನನಗೂ ಸಮಸ್ಯೆ ಹೋತ್ರಿ. ನ್ಯಾಯವಾಗಿ ದುಡಿದು ದುಡ್ಡಿಗೂ ಈ ಶ್ರೀಮಂತರ ಕಣ್ಣು ಹಾಕ್ತಾರಂದ್ರ ಇದನ್ ರಿಪೇರಿ ಮಾಡಕ್ಕ ಆ ಭಗವಂತ ತಳಗಿಳಿದು ಬಂದ್ರು ಆಕತ್ಯೋ ಏನಿರೋ ನನಗಂತ ತಿಳಿವಾತ್ರಿ. ನಾನು ನೀನು ಹೋಗಿ ಬರ್ತಾನೆ.